ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಪುಟ್ಟು ರೆಸಿಪಿ, ಅಕ್ಕಿ ಪುಟ್ಟು. ಈ ಪುಟ್ಟು ತುಂಬ ಫೇಮಸ್ಸು. ಇದು ನಾವು ಹಬ್ಬದಲ್ಲಿ ಮಾಡ್ತೀವಿ. ಅಂದರೆ ಉಪವಾಸ ಇರೋರು, ಇದು ಹಳ್ಳಿ ಕಡೆ ಎಲ್ಲ ಉಪವಾಸ ಇರೋರು ಪುಟ್ಟು ಮಾಡಿ ತಿಂದ್ಬಿಟ್ಟು ಉಪವಾಸ ಇರೋರು. ನಾವು ತಿನ್ನಲ್ಲ ಇಲ್ಲಿ, ಅದು ಬೇರೆ ವಿಷಯ. ಆದರೆ ಇದು ತುಂಬಾ ಹೆಲ್ತಿ. ಮತ್ತು ಹೆಣ್ಮಕ್ಳು ಏಜ್ ಅಟೆಂಡ್ ಆದರೆ ಈ ಪುಟ್ಟನ್ನೇ ಕೊಡೋದು. ಅದು ಸೋತು ಮಾವನ ಮನೆಯಿಂದ ಮತ್ತು ಸೋತು ಅತ್ತೆ ಮನೆಯಿಂದ, ಇನ್ನೊಂದು ನಮ್ಮ ಮನೆಯಲ್ಲೇ ನಾವು ಮಾಡಿಕೊಡ್ಬೋದು. ಹೆಣ್ಮಕ್ಳಿಗೆ ತುಂಬ ಮೈಗೆ ಸೊಂಟಕ್ಕೆಲ್ಲ ಸ್ಟ್ರೆಂತ್ ಅಂತಾರೆ. ಅದು ಏನೋ ರೀತಿ ಗೊತ್ತಿಲ್ಲ ಏನು ವಿಶೇಷ ಅಂತ. ಆದರೆ ಪುಟ್ಟು ಅಂದರೆ ನಾವು ಹಬೆಲ್ ಬೇಯಿಸೋದು ವಿಶೇಷವೇ. ಹಿಂಗಂದರೆ ಇದು ತುಪ್ಪ ಜಾಸ್ತಿ ಹಾಕ್ತೀವಿ, ಬೆಲ್ಲ ಹಾಕ್ತೀವಿ, ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ದೊಡ್ಡವರಿಂದ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಒಂದು ರೆಸಿಪಿನೇ ಈ ಅಕ್ಕಿ ಪುಟ್ಟು. ಅದು ಈ ಥರ ಮಾಡಿದ್ರೆ ಈ ಪುಟ್ಟು ಇನ್ನೂ ಟೇಸ್ಟು ಜಾಸ್ತಿ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾನು ದೋಸೆ ಅಕ್ಕಿ ಒಂದು ಅರ್ಧ ಕೆ.ಜಿ ತೊಗೊಂಡಿದ್ದೀನಿ. ಇದನ್ನು ಹುರಿದ್ಬಿಟ್ಟು ನಾನು ಪುಟ್ಟಿಗೆ ರೆಡಿ ಮಾಡ್ತೀನಿ. ಫಸ್ಟ್ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಟೇ ಹುರ್ಕೋಬೇಕು, ಸಿಮ್ಮಲ್ಲಂತೂ ಬೇಡ. ತಳ ಗಟ್ಟಿ ಇರೋ ಪಾತ್ರೆಯಲ್ಲಿ ಕ್ಲೀನಾಗಿ ಹುರ್ಕೊಳ್ಳಿ, ಸೀದಿಸ್ತೆ. ಅಕ್ಕಿ ಚೆನ್ನಾಗಿ ಹುರ್ಕೊಳ್ಳಿ. ಅದು ಉರಿತಾ ಚೆನ್ನಾಗಿ ವಾಸನೆ ಬರುತ್ತೆ. ಘಮ ಚೆನ್ನಾಗಿ ಬಂದಿದ ತಕ್ಷಣ ಕಲರ್ ಚೇಂಜ್ ಆಗದೆ ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಮಿಕ್ಸಿ ಜಾರ್ಗೆ ಹಾಕಿ, ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, ತಕ್ಷಣ ಹಾಕಿಲ್ಲ. ಪೌಡ್ರ್ ಮಾಡ್ಕೋಬೇಕು. ನಿಮ್ಮಿಂದ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ, ಅಥವಾ ಮಿಷಿನಲ್ಲಿ ಇಟ್ಟು ನಾವು ಬೀಸ್ಕೊಬರ್ಬೋದು. ನಾನು ಅಕ್ಕಿ ಸ್ವಲ್ಪ ಇರೋದ್ರಿಂದ ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹುರಿದಿರೋದು ತುಂಬ ನೈಸ್ ಬರೋಲ್ಲ ಮಿಕ್ಸಿಯಲ್ಲಿ. ನಾವು ಮಿಷಿನ್ಗೆ ಇಟ್ಟು ಬೀಸ್ಕೊಬಂದರೆ ನೈಸಾಗಿ ಬರುತ್ತೆ. ಇದು ಒಂದು 90% ಅಷ್ಟೇ ನೈಸ್ ಆಯಿತು. ಈಗ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ ಒಂದು ಪಿಂಚು ಉಪ್ಪು, ಅರಿಶಿನ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ, ಅದು ಕಾಯ್ತಾ ಇದೆ. ನೀವು ತಣ್ಣೀರಲ್ಲೂ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ನಾನು ಇವತ್ತು ಬಿಸಿನೀರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸಾಫ್ಟ್ನೆಸ್ ಬರೋಕ್ಕೆ. ಬಿಸಿನೀರು ಹಾಕಿದ್ರೆ ಪುಟ್ಟು ಸಾಫ್ಟಾಗಿ ಬರುತ್ತೆ. ಯಾಕಂದರೆ ನಾನು ಇವತ್ತು ನೆನೆಯೋಕ್ಕಿಲ್ಲ, ಅಕ್ಕಿನ ನೆನೆಯಾಕ್ತಿ ಡೈರೆಕ್ಟಾಗಿ ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ನೆನೆಯಾಕ್ಬಿಟ್ಟು ಮಾಡಿದ್ರೆ ನೀವು ತಣ್ಣೀರೇ ಹಾಕ್ಕೋಬೋದು. ಇದು ನಾನು ಡೈರೆಕ್ಟಾಗಿ ಹುರಿದ್ಬಿಟ್ಟು ಪುಟ್ಟು ಮಾಡೋದ್ರಿಂದ ಬಿಸಿನೀರು ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಗಂಟೆ ಇಲ್ಲದೆ ಕ್ಲೀನಾಗಿ ನಾವು ಅದು ಮಿಕ್ಸ್ ಮಾಡಿಕೊಂಡು ಜಲ್ಡಿ ಮಾಡ್ಕೋಬೇಕು. ಈಗ ಬಿಸಿ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಬೆಚ್ಚಗಾಗಿದೆ. ಆವಾಗ ನೀವು ಕೈಯಲ್ಲೇ ಮಾಡ್ಕೋಬೋದು, ಮಿಕ್ಸ್ ಮಾಡ್ಕೋಬೋದು. ಕೈಯಲ್ಲಿ ಮಾಡಿದ್ರೇ ಅದು ಚೆನ್ನಾಗಿರೋದು. ನೀವು ಇದು ಗಂಟೆಲ್ಲ ಒಂದು ಸ್ವಲ್ಪ ಉದಿಸ್ಬಿಟ್ಟು ಜಲ್ಡೆ ಇಟ್ಟು ನೀವು ಹಸಿ ಜಲ್ಡೆ ಇಟ್ಟು ಜಲ್ಡಿ ಮಾಡ್ಕೋಬೋದು. ಈಗ ನಾನು ಜಲ್ಡಿನೇ ಮಾಡ್ತಾಯಿದ್ದೀನಿ. ಈಗ ಜಲ್ಡಿ ಮಾಡ್ಕೊಳ್ಳೋಣ. ನಾವು ಬಿಸಿನೀರು ಹಾಕೋದ್ರಿಂದ ಗಂಟು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ತಣ್ಣೀರು ಹಾಕಿದ್ರೆ ಅಷ್ಟೊಂದು ಗಂಟು ಬರೋಲ್ಲ. ಯಾಕಂದರೆ ನಾನು ಜಾಸ್ತಿ ತಣ್ಣೀರಲ್ಲೇ ಜಾಸ್ತಿ ಮಾಡೋದು. ಇದೊಂದು ಸ್ವಲ್ಪ ಕೆಲಸ ಜಾಸ್ತಿ ಅಂತ ನಾನು ತಣ್ಣೀರೆಲ್ಲ ನೆನೆಯಾಕ್ಬಿಟ್ಟು ಪುಟ್ಟೆ ಮಾಡೋದು. ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಂಡು ಆಮೇಲೆ ಹುರಿತಾ ಇದ್ದೆ. ಇವತ್ತು ಫಸ್ಟು ಅಕ್ಕಿನ ಹುರಿದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಒಂಥರ ಪುಟ್ಟು, ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ದೇವಸ್ಥಾನದಲ್ಲೆಲ್ಲ ಮಾಡೋ ಪುಟ್ಟು ಇದು. ಈಗ ನಾನು ಜಲ್ಡಿ ಮಾಡಿರೋದು ಗಂಟಿರೋದು ಅದನ್ನು ಮಿಕ್ಸಿಗೆ ಹಾಕಿ ಪಲ್ಸ್ ಮೋಡಲ್ಲಿ ಪೌಡ್ರ್ ಮಾಡ್ಕೊಳ್ತೀನಿ. ಮತ್ತೆ ನೋಡಿ, ಜಲ್ಡಿ ಮಾಡಿರೋದು 90% ಆಗಿರೋದು. ಇದು ತುಂಬ ನೈಸಾಗಿ ಏನೂ ಆಗಿಲ್ಲ. ಈಗ ಜಲ್ಡಿ ಮಾಡಿರೋದೆಲ್ಲ ಮಿಕ್ಸಿಲಿ ಹಾಕಿರೋದು ಎಲ್ಲ ಸೇರಿಸಿ ಒಂದು ಬಿಳಿ ಬಟ್ಟೆ ಹಾಕಿ ಅದರಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟೆಲ್ಲ ಅದಕ್ಕೆ ಸೇರಿಸಿ ಮೂಟೆ ಥರ ಕಟ್ಟಿಬಿಟ್ಟು ಆಮೇಲೆ ಬೇಯಿಸೋದು. ಇದು ಆ ಗಂಟೆ ಇತ್ತಲ್ಲ, ಅದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡೆ. ಇದು ಜಲ್ಡಿ ಮಾಡಿರೋದು. ಈಗ ಎಲ್ಲ ಬಿಳಿ ಬಟ್ಟೆಗೆ ಹಾಕಿ ಮೂಟೆ ಥರ ಗಂಟು ಥರ ಕಟ್ಟಿಬಿಟ್ಟು ಇದನ್ನು ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ. ಅದರಲ್ಲಿ ಹಬೆಯಲ್ಲಿ ಇಟ್ಟು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಹೊತ್ತೇನು ಬೇಯಿಸೋಂಗಿಲ್ಲ, ಯಾಕಂದರೆ ಫಸ್ಟೇ ನಾವು ಅಕ್ಕಿ ಹುರಿದಿದ್ದೀವಲ್ಲ, 10 ನಿಮಿಷ ಸಾಕು. ನೀರು ಇವಾಗ ತಾನೇ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೊಂದು 2 ನಿಮಿಷಕ್ಕೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಅಕ್ಕಿ ಹಿಟ್ಟನ್ನ ಒಂದು 10 ನಿಮಿಷ ಹಬೆಯಲ್ಲಿಟ್ಟು ಕ್ಲೀನಾಗಿ ಬೇಯಿಸ್ಬೇಕು. ಈಗ 10 ನಿಮಿಷ ಸಾಕು, ಯಾಕಂದರೆ ಫಸ್ಟೇ ನಾವು ಹುರಿದಿದ್ದೀವಿ. ಅದರಿಂದ 10 ನಿಮಿಷ ಆದರೆ ಸಾಕು. 10 ನಿಮಿಷ ಆಯಿತು. ಅದು ಬೆಂದಿದ ತಕ್ಷಣ ಒಂಥರ ಸ್ಮೆಲ್ಲು, ಘಮ ತುಂಬ ಚೆನ್ನಾಗಿರುತ್ತೆ. ಇದು ಸ್ಮೆಲ್ಲು
ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನು ಹಂಗೆ ತಿನ್ಬೋದು. ನಾನು ಒಂದು ಸ್ಪೂನ್ ತಕ್ಷಣ ಬೆಂದಿದ ತಕ್ಷಣ ಟೇಸ್ಟ್ ಮಾಡೋದೆ, ಅದು ಟೇಸ್ಟು ಸಪ್ರೇಟ್ ಚೆನ್ನಾಗಿರುತ್ತೆ, ಬರೀ ಉಪ್ಪು ಹಾಕಿರೋದು. ಈಗ ನಾನು ಎಷ್ಟು ಅಕ್ಕಿ ತಗೊಂಡ್ನೋ ಅದಕ್ಕಿಂತ ಒಂದು 100 ಗ್ರಾಮ್ಗೂ ಕಡಿಮೆ, ಅಂದರೆ 400 ಗ್ರಾಮ್ ಅಷ್ಟು ನಾನು ಬೆಲ್ಲ ತಗೊಂಡು ಒಂದು 2-3 ಸ್ಪೂನ್ ಅಷ್ಟೇ ನೀರು ಬಿಟ್ಟಿರೋದು, ಜಾಸ್ತಿ ನೀರು ಬಿಟ್ಟಿಲ್ಲ. ಲೋ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಪಾಕ ಮಾಡ್ಕೋಬೇಕು. ಪಾಕ ಅಂದರೆ ಗಟ್ಟಿ ಪಾಕ ಇದು. ನಾವು ಬರ್ಪಿಗೆ ಇದಕ್ಕೆಲ್ಲ ಮಾಡ್ತೀವಲ್ಲ ಅಂಥ ಪಾಕ ಅದಕ್ಕೆ ಮಾಡ್ಕೋಬೇಕು. ಈಗ ಬೆಲ್ಲದ ಪಾಕ ಆಗ್ತಾ ಇರುತ್ತೆ ನಿಧಾನಕ್ಕೆ, ಯಾಕಂದರೆ ಅದು ಗಟ್ಟಿ ಪಾಕ. ಅದರಿಂದ ಈಗ ಕಾಯಿ ತುರಿ, ನಾನು ಒಂದು ಹೋಲ್ ಕಾಯಿ ತುರಿ ಇಟ್ಟಿದ್ದೀನಿ. ಅದನ್ನು ತುಪ್ಪ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಕ್ಲೀನಾಗಿ ವಾಸನೆ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ನಾವು ಇದನ್ನು ಉರಿತಾ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ನಾನು ಆಫ್ ಮಾಡಿಬಿಟ್ಟೆ. ಈಗ ಇದು ಪಾಕ ರೆಡಿಯಾಗಿದೆ, ಯಾಕಂದರೆ ಗಟ್ಟಿ ಬಂದಿದೆ. ಇನ್ನು ಒಂದು ಸ್ವಲ್ಪ ಹೊತ್ತು ಹೋದರೆ ಅದು ಪಾಕ ರೆಡಿಯಾಗುತ್ತೆ. ಅಷ್ಟು ಬೇಗ ನಾವು ಈ ಪುಟ್ಟಿಗೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಏನಿಲ್ಲ, ಬರೀ ತುಪ್ಪ ಮಾತ್ರ ಸೇರಿಸ್ಕೋಬೇಕು. ನೀವು ತುಪ್ಪ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಅರ್ಧ ಕೆ ಜಿಗೆ ಮಿನಿಮಮ್ ಒಂದು 100 ಗ್ರಾಮಿಂದ 150 ಹಾಕ್ರಿ, ಇಲ್ಲ 100 ಗ್ರಾಮ್ ಹಾಕ್ರಿ ಸಾಕು. ನಾನು ಜಾಸ್ತಿನೇ ಹಾಕೋದು, ನಾನು ಲೆಕ್ಕ ಇಟ್ಕೊಳ್ಳಲ್ಲ. ಸಾಫ್ಟ್ ಆಗೋ ತನಕ ತುಪ್ಪ ಹಾಕೋದೆ. ಪುಟ್ಟಿಗೆ ನೀವು ಎಷ್ಟು ತುಪ್ಪ ಹಾಕ್ತೀರೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಅದು ಸಾಫ್ಟ್ ಆಗಬೇಕು. ನಾವು ಕಲಿಸ್ತಾ ಪುಟ್ಟು ಸಾಫ್ಟ್ ಆಗುತ್ತೆ. ತುಪ್ಪ ಹಾಕಿ ಕಲಿಸ್ತಾ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ತುಪ್ಪ ಜಾಸ್ತಿ ಹಾಕಿದ್ರೆ. ನಾನು ನಮ್ಮ ಮನೇಲಿ ಜಾಸ್ತಿ ಪುಟ್ಟು ಮಾಡ್ತೀನಿ, ಅದರಲ್ಲೂ ರಾಗಿ ಪುಟ್ಟು. ಹೆಂಗೋ ಒಂದು 10 ದಿವ್ಸಕ್ಕೆ ಒಂದು ಸತಿ ಆದರೂ ಮಾಡೋದು, ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅಕ್ಕಿ ಪುಟ್ಟಿಗಿಂತ ರಾಗಿ ಪುಟ್ಟೆ ಜಾಸ್ತಿ. ಅಕ್ಕಿ ಪುಟ್ಟು ಅಂದರೆ ತಿಂಗ್ಳಿಗೆ ಒಂದು ಸತಿ 2 ತಿಂಗ್ಳಿಗೆ ಒಂದು ಸತಿನೇ ಮಾಡೋದು. ಅದು ಎಲ್ಲರಿಗೂ ಇಷ್ಟ ಪುಟ್ಟು. ಕಪ್ಪಲ್ಲಿ ಮೆಷರ್ಮೆಂಟ್ ಇಟ್ಕೊಂಡು ಬೇಕಾದರೆ ನೀವು ಮಾಡ್ಕೊಳ್ಳಿ. ನಾನು ಮಧ್ಯ ಹಾಕಿ ಕಲಿಸ್ತಾ ಇದ್ದೀನಿ. ಈಗ ನೋಡಿ ರೆಡಿ ಆಗೋಯ್ತು ಪಾಕ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಗಟ್ಟಿ ಪಾಕ, ಬರ್ಪಿಗೆ ಮಾಡೋ ಪಾಕ ಇದು. ಎಳ್ಳುಂಡೆ ಬರ್ಪಿ, ಕಡಲೆಕಾಯಿ ಬರ್ಪಿಗೆಲ್ಲ ಮಾಡೋ ಪಾಕ ಇದು. ಗಟ್ಟಿ ಪಾಕ. ಎತ್ತು ಹಾಕಿದ್ರೆ ಸೌಂಡ್ ಬರಬೇಕು, ಹಂಗಿರುತ್ತೆ ಇದು. ಈಗ ಆ ಪಾಕನ ತೆಗೆದು ಇದಕ್ಕೆ ಸ್ವಲ್ಪ ಹಾಕಿ ಬೇಗ ಕಲಿಸ್ಕೊಳ್ಳಿ, ಇಲ್ಲಾಂದರೆ ಪಾಕ ತುಂಬ ಗಟ್ಟಿಯಾಗಿಬಿಡುತ್ತೆ. ಆದಷ್ಟು ಬೇಗ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಕೈ ಆಡಿಸಿ, ಯಾಕಂದರೆ ಅದು ಪಾಕ ಗಟ್ಟಿಯಾಗಿಬಿಡುತ್ತೆ ಆಮೇಲೆ. ಈ ಪುಟ್ಟು 1 ವಾರದಿಂದ 10 ದಿವಸ ತನಕ ಕೆಟ್ಟೋಗಲ್ಲ, ಯಾಕಂದರೆ ನಾವು ಪಾಕ ಹಾಕಿ ತೆಗಿತೀವಲ್ಲ, ಮಾಡ್ತಾಯಿದ್ದೀವಲ್ಲ, ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಕೆಟ್ಟು ಹೋಗಲ್ಲ. ತುಪ್ಪ ಎಲ್ಲ ಹಾಕೋದ್ರಿಂದ ಸಾಫ್ಟಾಗಿ ನೀವು ಹೆಂಗೆ ಮಾಡ್ತೀರೋ ಹಂಗೆ ಇರುತ್ತೆ. ಆದರೆ ಅಕ್ಕಿ ಮಾತ್ರ ನೀವು ಚೆನ್ನಾಗಿ ಹುರ್ಕೊಂಡು ನೈಸಾಗಿ ನೀವು ರೆಡಿ ಮಾಡಿಕೊಂಡ್ರೆ ತುಂಬ ಸಾಫ್ಟು ಚೆನ್ನಾಗಿರುತ್ತೆ. ಈಗ ಈ ಬೆಲ್ಲ ಪಾಕ ಎಲ್ಲ ಹಾಕಿ ಕಲಿಸ್ಬೇಕಾದ್ರೆ ಮಧ್ಯ ಗಡ್ಡೆ ಸಿಗುತ್ತೆ ನಿಮಗೆ, ಅದು ಗಟ್ಟಿಯಾಗಿಬಿಟ್ರೆ ಬೆಲ್ಲದ ಪಾಕ. ಅದರಿಂದ ನೀವು ಬೇಗ ಕಲಿಸ್ಕೊಳ್ಳಿ. ಬೆಲ್ಲದ ಪಾಕ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಬೆಚ್ಚಗಾಗುತ್ತೆ. ಅವಾಗ ಏನಿದ್ರು ನಾವು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಈ ಪುಟ್ಟು ಚೆನ್ನಾಗಿರುತ್ತೆ. ಅಂದರೆ ಬೆಲ್ಲದ ಮಾತ್ರ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ನಾನು ಸಕ್ಕರೆ ಹಾಕೋದು ಸೌಟಲ್ಲೇ ಮಿಕ್ಸ್ ಮಾಡೋದು. ಬೆಲ್ಲದ್ದು ಅಂದರೆ ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ, ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೇ ಮಿಕ್ಸ್ ಮಾಡೋದು. ಈಗ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಲಾಸ್ಟಲ್ಲಿ ನಾವು ಕಾಯಿ ತುರಿ ಮಿಕ್ಸ್ ಮಾಡಿದ್ವಲ್ಲ, ತುಪ್ಪದಲ್ಲಿ ಹುರಿದಿದ್ದೀವಲ್ಲ, ಅದನ್ನು ಸೇರಿಸ್ಕೋಬೇಕು. ಗೋಡಂಬಿನೂ ಸೇರಿಸ್ಕೋಬೋದು. ನಾನಿವತ್ತು ಗೋಡಂಬಿ ಸೇರಿಸಿಲ್ಲ, ಬರೀ ಕಾಯಿ ತುರಿ. ಈ ಪುಟ್ಟು ಒಟ್ಟಿನಲ್ಲಿ ಮೈಗೆ ತುಂಬ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಮನೇಲಿ ಹೋಮ್ ಮೇಡ್ ಸ್ನ್ಯಾಕ್ಸ್ ಅಂತ ನಾವು ಮಾಡ್ಕೋಬೋದು. ಈ ಪುಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.